ಮಾವಿನಕಾಯಿ ಉಪ್ಪಿನಕಾಯಿ ಅಂದ್ರೆ ಯಾರಿಗೆ ಇಷ್ಟ ಇಲ್ಲ, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ನೆನ್ನೆ ಮಾವಿನಕಾಯಿಗಳನ್ನೆಲ್ಲ ತೊಳ್ಕೊಂಡು ಅದನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಅದಕ್ಕೆ ಖಾರ ಪುಡಿ ಮತ್ತೆ ಉಪ್ಪು ಹಾಕಿ ಹಾಗೆ ಕಲಸಿ ಇಟ್ಟಿದ್ದೆ. ಅದಕ್ಕೆ ನಾನೀಗ ಸಾಸಿವೆ, ಜೀರಿಗೆ, ಮೆಂತ್ಯ ಕಾಳನ್ನ ಹುರಿದಿಟ್ಕೊಂಡು ಪೌಡರ್ ಮಾಡಿರೋದನ್ನ ಆಡ್ ಮಾಡ್ತಾ ಇದ್ದೀನಿ. ಜೊತೆಗೆ ಒಂದಿಷ್ಟು ಬೆಳ್ಳುಳ್ಳಿ ಮತ್ತೆ ಹಸಿಮೆಣಸಿನಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಒಂದ್ ಸ್ವಲ್ಪ ಲೈಟ್ ಆಗಿ ಉಪ್ಪು ಹಾಕೊಂಡು ಒಳ್ಳೆ ಮಿಕ್ಸ್ ಕೊಟ್ಕೊಂಡೆ. ಜೊತೆಗೆ ಕಾದು ಆರಿರುವ ಎಣ್ಣೆನ ಆಡ್ ಮಾಡ್ಕೊಂಡು ಒಳ್ಳೆ ಮಿಕ್ಸ್ ಕೊಟ್ಕೊಂಡು ಪಕ್ಕಕ್ಕೆ ತೆಗ್ದಿಟ್ಟೆ. ಸೊ ಈ ವರ್ಷ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿ. ಅದಾದ್ಮೇಲೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಟಿಫನ್ ಮಾಡಿದ್ದಾಯ್ತು. ಒಂದು ಮದ್ವೆ ಇದೆ ಅಂತಂದು ಮೆಹಂದಿ ಹಾಕೊಂಡಿದ್ದೆ ಕೈಗೆ. ಈ ರೀತಿ ಮೆಹಂದಿ ನಾನೇ ಬಿಡಿಸಿದ್ದು, ಎಷ್ಟು ಚೆನ್ನಾಗಿದೆ ಅಲ್ಲ. ಆನೆ ಅಂತೂ ತುಂಬಾ ಕ್ಯೂಟ್ ಆಗಿ ಬಂದಿತ್ತು. ಸ್ವಲ್ಪ ಸಕ್ಕರೆ ನೀರು ಹಾಕಿ ಹಾಗೆ ಒಂದು 10 ನಿಮಿಷ ಬಿಟ್ಟು ವಾಶ್ ಮಾಡ್ಕೊಂಡಿದ್ದಾಯ್ತು. ಸ್ವಲ್ಪ ಮೆಹಂದಿ ಬೇಸಿಕ್ಸ್ ನ ಕಲಿತಾ ಇದ್ದೀನಿ. ನೆಕ್ಸ್ಟ್ ಡೇ ಮುಹೂರ್ತ ಇತ್ತು. ಮುಹೂರ್ತ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಎಲ್ಲೇ ಫೋಟೋಸ್ ತಗೋಸ್ಕೊಂಡು ಮದ್ವೆ ಮನೆಯಲ್ಲಿ ಸಿಕ್ಕಾಪಟ್ಟೆ ವೆರೈಟೀಸ್ ಇತ್ತು ಊಟ ಮಾಡ್ಲಿಕ್ಕೆ. ಬಟ್ ಹೊಟ್ಟೆ ತುಂಬಿದ್ರಿಂದ ನಾನು ಅನ್ನ ಸಾಂಬಾರ್ನ ಸ್ಕಿಪ್ ಮಾಡಿದೆ. ಸ್ವಲ್ಪನೇ ಊಟ ಮಾಡಿದೆ ಅಂತ ಹೇಳ್ಬೋದು. ಮದ್ವೆ ಮನೆಯಿಂದ ಪೃಥ್ವಿ ಅವರು ಮೆಣಸಿನಕಾಯಿ ತಂದಿದ್ರು ಅಂಡ್ ಬಾಳೆಹಣ್ಣು ನನಗೆ ಒಂದೊಂದೇ ಕೊಡ್ತಾ ಇದ್ರು. ಇದಾಗಿತ್ತು ನನ್ನ ಮದ್ವೆ ಔಟ್ಫಿಟ್. ಓಕೆ, ಸಿ ಯು ಇನ್ ದ ನೆಕ್ಸ್ಟ್ ಮಿನಿ ವ್ಲಾಗ್. ಬಾಯ್, ಟೇಕ್ ಕೇರ್.